ಮುಂಡರಗಿ ಕರ್ನಾಟಕ ರಾಜ್ಯದ ಗದಗ ಜಿಲ್ಲೆಯಲ್ಲಿ ತನ್ನದೇ ಆದ ವೈಶಿಷ್ಟ್ಯತೆಯಿಂದ ಕೂಡಿರುವ ತಾಲೂಕಾ ಕೇಂದ್ರ. ಬೆಂಕಿಯ ಕೆನ್ನಾಲಿಗೆಯಲ್ಲಿ ನಲುಗಿದರೂ ಮತ್ತೆ ಕೊಸರೆದ್ದು ಹಸುರೊತ್ತುಕೊಂಡು ನಿಂತಿರುವ ಸಂಜೀವಿನಿ ಪರ್ವತಗಳ ಸಾಲು ಕಪ್ಪತ್ತಗಿರಿ ಈ ತಾಲೂಕಿನ ನೈಸರ್ಗಿಕ ಸಂಪತ್ತು. ಗಿರಿ ಅಂಚಿನಲ್ಲಿ ಹರಿಯುವ ತುಂಗಭದ್ರಾ ನದಿ ಈ ತಾಲೂಕಿನ ರೈತರ ಜೀವನಾಡಿ. ಭಾರತಕ್ಕೆ ಹಿಮಾಲಯ ಪರ್ವತದಂತಿರುವ ಕಪ್ಪತ್ತಗುಡ್ಡ ಕರ್ನಾಟಕದ ಸಹ್ಯಾದ್ರಿಯಾಗಿದೆ. ಸಸ್ಯಕಾಸಿ ಕಪ್ಪತ್ತಗಿರಿಯಲ್ಲಿ ಖನಿಜ ಸಂಪನ್ಮೂಲಗಳು, ಔಷಧೀಯ ಗಿಡಮೂಲಿಕೆಗಳು ಹಾಗೂ ಅಪರೂಪದ ವನ್ಯಜೀವಿಗಳು ವಾಸವಾಗಿವೆ. ಹಳ್ಳ ಕೊಳ್ಳ, ಗುಹೆ, ಬಾವಿಗಳನ್ನೊಳಗೊಂಡ ಕಪ್ಪತ್ತಗುಡ್ಡ ಮಳೆಗಾಲದಲ್ಲಿ ಮಲೆನಾಡನ್ನೇ ನಾಚಿಸುವಷ್ಟು ಸುಂದರವಾಗಿರುತ್ತದೆ. ಶುದ್ಧ ಗಾಳಿ ಅರಸಿ ದೇಶದ ಮೂಲೆ ಮೂಲೆಯಿಂದಲೂ ಜನರು ಕಪ್ಪತ್ತಗಿರಿಗೆ ಬರುತ್ತಾರೆ. ಕಪ್ಪತ್ತಗುಡ್ಡದ ತಪ್ಪಲು ಧಾರ್ಮಿಕ ಕ್ಷೇತ್ರವೂ ಹೌದು. ಶ್ರೀ ಮಲ್ಲಿಕಾರ್ಜುನ ಮಠ, ಗಂಗಿಬಾವಿ ಮಠ, ಗ್ವಾಲಿಗೇರಿ ಮಠ, ಶ್ರೀ ನಂದಿವೇರಿ ಮಠ, ಶ್ರೀ ಅನ್ನದಾನೀಶ್ವರ ಮಠ, ಶ್ರೀ ತೋಂಟದಾರ್ಯ ಮಠ, ಶ್ರೀ ಮುದುಕೇಶ್ವರ ಮಠ, ಶ್ರೀ ಗುಮ್ಮಗೋಳ ಗೋಣಿ ಬಸವೇಶ್ವರ ಮಠ ಸೇರಿದಂತೆ 10 ಹಲವು ಮಠಾಧೀಶರನ್ನ, ಧಾರ್ಮಿಕ ಮುಖಂಡರನ್ನ ಕಾಣಬಹುದಾಗಿದೆ. ಸಾಂಸ್ಕೃತಿಕವಾಗಿ, ಸಾಹಿತ್ಯಿಕವಾಗಿ ಸಂಪದ್ಭರಿತವಾಗಿರುವ ಮುಂಡರಗಿಯಲ್ಲಿ ನಡೆದ ಹೋರಾಟಗಳು ಇತಿಹಾಸದ ಪುಟದಲ್ಲಿ ದಾಖಲಾಗಿವೆ. ಚಾಲುಕ್ಯರ ವಂಶದ 2ನೇ ಪುಲಕೇಶಿ ಆಳ್ವಿಕೆಯ ಸುವರ್ಣಯುಗದ ಕಾಲಘಟ್ಟದಲ್ಲಿ ಮುಂಡರಗಿ ತಾಲೂಕಿನ ಡಂಬಳ ಗ್ರಾಮ, ಅಂದಿನ ಧರ್ಮಪುರ, ವಾಣಿಜ್ಯ ನಗರಿಯಾಗಿ ಪ್ರಖ್ಯಾತಿ ಹೊಂದಿರುವುದು ಇತಿಹಾಸದ ಪುಟಗಳಿಂದ ತಿಳಿದು ಬರುತ್ತದೆ. ಡಂಬಳ ಗ್ರಾಮದಲ್ಲಿ ವಿಶಿಷ್ಟ ವಾಸ್ತುಶಿಲ್ಪ ಹೊಂದಿದ ದೊಡ್ಡ ಬಸವೇಶ್ವರ ದೇವಸ್ಥಾನವಿದೆ. ಶಿಂಗಟಾಲೂರು ವೀರಭದ್ರೇಶ್ವರ ದೇವಸ್ಥಾನ, ಶ್ರೀ ಗೋಣಿ ಬಸವೇಶ್ವರ ದೇವಸ್ಥಾನದಂತಹ ಪ್ರಾಚೀನ ದೇವಾಲಯಗಳನ್ನ ಈ ತಾಲೂಕಿನಲ್ಲಿ ಕಾಣಬಹುದಾಗಿದೆ. 1857 ಭಾರತದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಸ್ಮರಣೀಯ ವರ್ಷ. ಲಕ್ಷಾಂತರ ಜನ ತಮ್ಮೆಲ್ಲ ಭೇದ ಭಾವನೆಗಳನ್ನ ತೊರೆದು ದಾಸ್ಯದ ನೊಗವನ್ನ ಕಿತ್ತೊಗೆಯಲು ಮೈಕೊಡವಿ ಸಿಂಹಗರ್ಜನೆ ಮಾಡುತ್ತಾ ಎದ್ದು ನಿಂತು ಹೋರಾಟಕ್ಕೆ ಆರಂಭಿಸಿದ ವರ್ಷವದು. ಈ ಹೋರಾಟದಲ್ಲಿ ರಾಜ ಮಹಾರಾಜರಷ್ಟೇ ಅಲ್ಲ, ಸಮಾಜದ ಸಾಮಾನ್ಯ ವ್ಯಕ್ತಿಗಳು ತಮ್ಮ ಸಂಪತ್ತನ್ನೆಲ್ಲ ದಾರಿ ಎರೆದು ಪ್ರಾಣವನ್ನೇ ಬಲಿದಾನ ಮಾಡಿದರು. ಇಂಥವರಲ್ಲಿ ಮುಂಡರಗಿ ಭೀಮರಾಯರು ಒಬ್ಬರು. ಕನ್ನಡ ನಾಡಿನ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಭೀಮರಾಯರ ಮಹತ್ ಸಾಧನೆ ಹಾಗೂ ಆತ್ಮಾರ್ಪಣೆಯು ಸ್ಫೂರ್ತಿಯ ಬಿಂದುವಾಗಿದೆ. ಮುಂಡರಗಿ ಭೀಮರಾಯರು ರಾಜವಂಶದಲ್ಲೇನು ಜನಿಸಿದ ವ್ಯಕ್ತಿಯಲ್ಲ. ಅವರು ಒಬ್ಬ ಸಾಮಾನ್ಯ ಪ್ರಜೆ. ಅನ್ಯಾಯ, ಅತ್ಯಾಚಾರ, ಮೋಸ, ದೌರ್ಜನ್ಯಗಳನ್ನು ಕಂಡಾಗ ಸಿಡಿದೆದ್ದು ಕೆರಳಿ ಪ್ರತೀಕಾರ ಕೈಗೊಳ್ಳುತ್ತಿದ್ದ ಧೀರ ವ್ಯಕ್ತಿ. ಅನಾಯಾಸವಾಗಿ ದೊರೆತಿದ್ದ ಸರ್ಕಾರಿ ನೌಕರಿಗೆ ರಾಜೀನಾಮೆ ಸಲ್ಲಿಸಿ ದಬ್ಬಾಳಿಕೆಗೆ ಸಿಲುಕಿದ ಜನತೆಯ ಮೂಕ ವೇದನೆಗೆ ಮನನೊಂದು ಬಂಡಾಯವೆದ್ದ ಸ್ವಾತಂತ್ರ್ಯ ಯೋಧ. ಸ್ವಾತಂತ್ರ್ಯ ಹೋರಾಟದಲ್ಲಿ ಕ್ರಿಸ್ತಶಕ 1800ರಲ್ಲಿ ಡಂಬಳದ ಶ್ರೀನಿವಾಸ ದೇಸಾಯಿ ಅವರು ಬ್ರಿಟಿಷರ ನೇಣಿಗೆ ಏರಿ ಹುತಾತ್ಮರಾಗಿದ್ದರು. 1819ರಲ್ಲಿ ಕಲಿಕೇರಿ ವೀರಪ್ಪ ದೇಸಾಯಿ ಕೊಪ್ಪಳ ಜಿಲ್ಲೆಯ ಬಹದ್ದೂರು ಬಂಡಿ ಕೋಟೆಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದವರು. 1858ರಲ್ಲಿ ಜೂನ್ 1ರಂದು ಮುಂಡರಗಿ ಭೀಮರಾವ್, ಹಮ್ಮಿಗಿ ಕೆಂಚನಗೌಡರು ಯುದ್ಧದಲ್ಲಿ ಹುತಾತ್ಮರಾದರು. ಸೆರೆ ಸಿಕ್ಕ ಸೈನಿಕರು ಬ್ರಿಟಿಷರ ಗುಂಡಿಗೆ ಬಲಿಯಾಗಿ ರಾಷ್ಟ್ರಕ್ಕಾಗಿ ತಮ್ಮ ಪ್ರಾಣವನ್ನೇ ಬಲಿಕೊಟ್ಟರು. ಮುಕ್ತುಂಪುರದ ಮುಕ್ತುಂ ಮೋದಿನ್ ಖಾನ್ ಇವರಿಗೆ ಸಹಾಯ ಮಾಡಿದ್ದಕ್ಕಾಗಿ ಅವರು ಕೂಡ ನೇಣಿಗೆ ಏರಿದರು. ಇಂತಹ ವೀರ ಪರಂಪರೆಯನ್ನ ಹೊಂದಿರುವ ಈ ತಾಲೂಕು ಅವೈಜ್ಞಾನಿಕ ವಿಧಾನಸಭಾ ವಿಂಗಡಣೆಯಿಂದ 2 ಭಾಗವಾಗಿ ಒಡೆದು ಹೋಗಿ ತಾಲೂಕಿನ ಅಭಿವೃದ್ಧಿ ಹಿನ್ನಡೆಯಾಗಿದೆ. ಹೀಗೆ ತಾಲೂಕಿನೊಂದಿಗೆ ಒಡೆದು ಹೋದ ತಾಲೂಕಿನ ಜನತೆಯ ಭಾವನೆಗಳನ್ನು ಒಂದುಗೂಡಿಸಿ ತಾಲೂಕನ್ನು ಒಗ್ಗೂಡಿಸುವ ಸಲುವಾಗಿ ಹಾಗೂ ವೈಶಿಷ್ಟ್ಯತೆಗಳನ್ನು ಹೊಂದಿರುವ ತಾಲೂಕಿನ ಪರಿಚಯ ಮಾಡಲು ಹಾಗೂ ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ತೆತ್ತವರ ನೆನಪಿಸಿಕೊಳ್ಳುವುದಕ್ಕಾಗಿ ತಾಲೂಕಿನ ಅಭಿವೃದ್ಧಿ ಪರ ಚಿಂತಕರು ಒಂದುಗೂಡಿ ಮುಂಡರಗಿ ಉತ್ಸವ ಸಮಿತಿಯನ್ನ ಸಂಘಟಿಸಿ 2011 ಜೂನ್ ತಿಂಗಳ ಮುಂಡರಗಿ ಉತ್ಸವವನ್ನು ಆಚರಣೆ ಆರಂಭಿಸಿದರು. ಅಂದು ವಿಜೃಂಭಣೆಯಿಂದ ಆಚರಿಸಿದ ಮುಂಡರಗಿ ಉತ್ಸವ ತಾಲೂಕಿನ ಇತಿಹಾಸದ ಪುಟದಲ್ಲಿ ಸೇರಿತಾದರೂ ಇಂದಿನವರೆಗೆ ಕೇವಲ ಧ್ವಜಾರೋಹಣ ಮಾಡಿ ಜೈಕಾರ ಹಾಕುವುದಕ್ಕೆ ಮಾತ್ರ ಉತ್ಸವ ಸೀಮಿತವಾಗಿ ಬಿಟ್ಟಿದೆ. ಇಷ್ಟೆಲ್ಲ ಪರಂಪರೆ ಇರುವ ಮುಂಡರಗಿ ತಾಲೂಕಿನ ಉತ್ಸವ ಅದ್ದೂರಿಯಾಗಿ ನಡೆಯಲೇ ಇಲ್ಲ. ಇಲ್ಲಿಯ ಗತವೈಭವದ ಇತಿಹಾಸ ಹೇಳುವಂತ ಗೋಷ್ಠಿಗಳು ನಡೆಯಲೇ ಇಲ್ಲ.
ಆಳುವವರು ಈ ಕಡೆ ನೋಡಲೇ ಇಲ್ಲ. ತಾಲೂಕಿನ ಜನತೆಯೂ ಅಷ್ಟೇನು ಆಸಕ್ತಿ ತೋರುತ್ತಿಲ್ಲ. ಮುಂಡರಗಿ ಉತ್ಸವದ ನೆಪದಲ್ಲಿ ತಾಲೂಕಿನ ಅಭಿವೃದ್ಧಿ ಚಿಂತನೆ ಮಾಡಬಹುದೆಂಬ ಚಿಂತಕರಿಗಷ್ಟೇ ಉತ್ಸವ ಸೀಮಿತವಾಗಿಬಿಟ್ಟಿದೆ. ಇನ್ನಾದರೂ ತಾಲೂಕಿನ ಜನತೆ ಕಣ್ತೆರೆದು ಮುಂಡರಗಿ ಉತ್ಸವದಲ್ಲಿ ತಮ್ಮ ಸಾಮರ್ಥ್ಯ, ಪ್ರತಿಭೆ, ಅಭಿವೃದ್ಧಿಪರ ವಿಚಾರಗಳನ್ನ ವಿಜೃಂಭಿಸಲಿ. ಲಕ್ಕುಂಡಿ ಉತ್ಸವ, ಹಂಪಿ ಉತ್ಸವದಂತೆ ಮುಂಡರಗಿ ಉತ್ಸವ ಸರ್ಕಾರದಿಂದಲೇ ಆಚರಿಸುವಂತೆ ಆಗಲಿ. ಮುಂಡರಗಿ ಪಟ್ಟಣದ ಶ್ರೀ ಹೇಮರೆಡ್ಡಿ ಮಲ್ಲಮ್ಮ ವೃತ್ತದಲ್ಲಿ ಧ್ವಜಾರೋಹಣ ಮಾಡುವುದರೊಂದಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಾಂಕೇತಿಕವಾಗಿ ಮುಂಡರಗಿ ಉತ್ಸವವನ್ನು ಆಚರಿಸಲಾಯಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ನಾಡೋಜ ಜಗದ್ಗುರು ಡಾಕ್ಟರ್ ಅನ್ನದಾನೀಶ್ವರ ಸ್ವಾಮೀಜಿಗಳು ವಹಿಸಿಕೊಂಡಿದ್ದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶ್ರೀಗಳು ಮುಂದಿನ ದಿನಮಾನಗಳಲ್ಲಿ ಮುಂಡರಗಿ ಉತ್ಸವವನ್ನು ಅದ್ದೂರಿಯಾಗಿ ಆಚರಣೆಯಾಗಲಿ ಎಂದು ಆಶಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿದ್ದ ವಾಯನಗೌಡರ್ ಮಾತನಾಡಿ, 13 ವರ್ಷಗಳಿಂದಲೂ ಮುಂಡರಗಿ ಉತ್ಸವವನ್ನು ಸಾಂಕೇತಿಕವಾಗಿ ಆಚರಣೆ ಮಾಡುತ್ತಾ ಬಂದಿದ್ದು, ಯುವ ಮಿತ್ರರ ಜೊತೆಗೂಡಿ ನವೆಂಬರ್ ತಿಂಗಳಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಲಾಗುವುದು ಎಂದರು. ಬಸವರಾಜ್ ರಾಮೇನಹಳ್ಳಿ ನಿರೂಪಿಸಿ ವಂದಿಸಿದರು. ಕಾರ್ಯಕ್ರಮದಲ್ಲಿ ಶ್ರೀ ಜಗದ್ಗುರು ಡಾಕ್ಟರ್ ಅನ್ನದಾನೇಶ್ವರ ಸ್ವಾಮೀಜಿ, ಸಾಮಾಜಿಕ ಚಿಂತಕ ವಾಯನ್ ಗೌಡರ್, ಕೆಬಿ ಹಂಚಿನಾಳ್, ಕಾಂತರಾಜ್ ಹಿರೇಮಠ್, ವಿಎಲ್ ನಾಡಗೌಡರ್, ಎಕೆ ಬೆಲ್ಲರ್, ಬಸವರಾಜ್ ರಾಮೇನಹಳ್ಳಿ, ಈರಣ್ಣ ಗಟ್ಟಿ, ವೀರೇಶ್ ಮುತ್ತಿನಪೆಂಡಿಮಠ್, ಮದರ್ ಸಾಬ್ ಸಿಂಗನಮಲ್ಲಿ, ವೈಎಚ್ ಬಚೇನಹಳ್ಳಿ, ಡಾಕ್ಟರ್ ಬಿಜಿ ಜವಳಿ, ಆನಂದ್ ರಾಮೇನಹಳ್ಳಿ, ಚಂದ್ರಶೇಖರ್ ರಾಠಿ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು.